ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ ಅಂಡ್ ಸ್ಮ್ಯಾಕ್ ಡೌನ್ ಮೊದಲೇ ರೆಕಾರ್ಡ್ ಆಗಿರ್ತಕ್ಕಂತಹ ಕಾರಣ ಇವತ್ತು ನೋಡೋದಕ್ಕೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಅಂಡ್ ಸ್ಮ್ಯಾಕ್ ಡೌನ್ ಕೂಡ ಅದೇ ರೀತಿ ಇತ್ತು. ಸ್ಮ್ಯಾಕ್ ಡೌನ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿದ್ದು ನಮ್ಮ ಸ್ಯಾಮಿ ಝೈನ್, ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರ ಸೆಗ್ಮೆಂಟ್ ಮಾತ್ರ. ಸೊ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಒಂದು ಅಪ್ಡೇಟ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ತಡೆ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ರಿಂಗಿಗೆ ಬರ್ತಾರೆ. ಎಂಟೈರ್ ಕ್ರೌಡ್ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಬೂ ಕೂಡ ಮಾಡ್ತಾ ಇರುತ್ತೆ, ಅದೇ ನಿಟ್ಟಿನಲ್ಲಿ ಚಿಯರ್ ಕೂಡ ಮಾಡ್ತಾ ಇರುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ರಿಂಗಿಗೆ ಬಂದು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ನನ್ನ ಜೊತೆ ಈ ಒಂದು ಚಾಂಪಿಯನ್ಶಿಪ್ ನ ರೈಡ್ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ಡೈ ಆಗೋದಕ್ಕೆ ಬಂದಿದ್ದೀರಾ, ಅವರೆಲ್ಲರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಅಷ್ಟೇ ಅಲ್ಲ, ಇಷ್ಟು ದಿನ ನನಗೆ ತುಂಬಾನೇ ಸಪೋರ್ಟ್ ಸಿಗ್ತಾ ಇತ್ತು. ನಿಜವಾಗ್ಲೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಚಾಂಪಿಯನ್ಶಿಪ್ ನ ಗೆದ್ದಾಗಿಂದನೂ ಕೂಡ ಅವರೆಲ್ಲರಿಗೂ ಕೂಡ ಬಾಟಮ್ ಆಫ್ ಮೈ ಹಾರ್ಟ್ ಇಂದ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ಅಂಡ್ ಈಗಲೂ ಕೂಡ ಸ್ವಲ್ಪ ಜನ ಬೂ ಮಾಡ್ತಾ ಇದ್ರು. ಎಸ್, ಕಳೆದ 6 ತಿಂಗಳಿಂದ ನನಗೆ ತುಂಬಾ ಜನ ಬೂ ಮಾಡ್ತಾ ಇದ್ರು. ಅಂಡ್ ಅದೇ ಜನ 3 ವರ್ಷದ ಹಿಂದೆ ನಾನು ಚಾಂಪಿಯನ್ ಆಗ್ಲಿ ಅಂತ ಚಿಯರ್ ಕೂಡ ಮಾಡ್ತಾ ಇದ್ರು. ಅಂಡ್ ಸ್ವಲ್ಪ ಜನ ನಾನು ಚಾಂಪಿಯನ್ ಮೆಟೀರಿಯಲ್ಲೇ ಅಲ್ಲ, ನಾನು ಯಾವತ್ತೂ ಕೂಡ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ಅವರೆಲ್ಲರೂ ಕೂಡ ಬಂದು ನನ್ನ ಆಸ್ ನ ಕಿಸ್ ಮಾಡಿ ಅಂತ ಹೇಳೋದಿಲ್ಲ ನಾನು, ಯಾಕಂದ್ರೆ ನಾನು ಲಾಸ್ಟ್ ರಿಯಲ್ ಗುಡ್ ಗಾಯ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಚಾಂಪಿಯನ್ಶಿಪ್ ನ ವಿನ್ ಆಗಿ. ಅಂಡ್ ಯಾರ್ಯಾರೋ ಏನೇನೋ ಹೇಳಿದ್ರು, ಬಟ್ ಈಗ ನಾನು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದೀನಿ. ನಾನು ಕಂಪನಿಯ ಫೇಸ್ ಆಗಿದ್ದೀನಿ ಅಂಡ್ ಕಂಪನಿಯಲ್ಲಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿದ್ದೀನಿ, ರಸಲ್ ಮೇನಿಯಾ ಮೈನ್ ಇವೆಂಟರ್ ಆಗಿದ್ದೀನಿ. ಸದ್ಯಕ್ಕೆ ನಾನು ಎಲ್ಲದನ್ನು ಕೂಡ ಮಾಡಿದ್ದೀನಿ. ಅಂಡ್ ಯಾರ್ಯಾರು ನನಗೆ ಏನು ಕೂಡ ಮಾಡೋದಿಕ್ಕೆ ಆಗೋದಿಲ್ವೋ ಅಂದಿದ್ರು ಅವರೆಲ್ಲರೂ ಕೂಡ ಈಗ ಬಂದು ನನ್ನ ಆಸ್ ನ ಕಿಸ್ ಮಾಡಿ. ಬಟ್ ಈಗ ಬೇಡ, ಯಾಕಂದ್ರೆ ಇದು ಪಾರ್ಟಿ ಟೈಮು, ಇದು ಸ್ಯಾಮಿ ಝೈನ್ ಪಾರ್ಟಿ ಟೈಮ್ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ. ಎಂಟೈರ್ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಚಿಯರ್ ಮಾಡ್ತಾ ಇರುತ್ತೆ. ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ ಕೂಡಲೇ ನಮ್ಮ ಸ್ಯಾಮಿ ಝೈನ್ ಅವರು, ಸೊ ಕೋಡಿ ರೋಡ್ಸ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಸ್ಯಾಮಿ ಝೈನ್ ರಸಲ್ ಮೀನಿಯಾದಲ್ಲಿ ನಾನು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆದಾಗ ನೀನೇ ಫಸ್ಟ್ ವ್ಯಕ್ತಿ ಆಗಿದ್ದೆ ರಿಂಗ್ ಮೇಲ್ಗಡೆ ಬಂದು ನನ್ನ ಜೊತೆ ಸೆಲಿಬ್ರೇಟ್ ಮಾಡೋದಕ್ಕೆ. ಅಂಡ್ ಈಗ ನನಗೂ ಕೂಡ ಆ ಒಂದು ಅವಕಾಶ ಸಿಕ್ಕಿದೆ. ಆ ಒಂದು ಅವಕಾಶನ ನಾನು ಏಕೆ ಕಳ್ಕೊಳ್ಳಿ ಅಲ್ವಾ, ಅದಕ್ಕೋಸ್ಕರ ನಾನೇ ಮೊದಲು ಬಂದು ನಿನಗೆ ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಕೋಡಿ ರೋಡ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ ಇಷ್ಟೇ ಮುಗೀತು ಅಂತ ಹೊರಡ್ತಾ ಇರ್ತಾರೆ. ಆಗೇನಾದ್ರೂ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೋಗೋದಕ್ಕೆ ಬಿಟ್ಟಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರಿಗಂತೂ ಸಿಕ್ಕಾಪಟ್ಟೆ ಶೇಪ್ ಔಟ್ ಆಗ್ಬಿಡೋದು. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಆ ರೀತಿ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ಕೋಡಿ ನಿಂತ್ಕೋಪ್ಪ, ಎಲ್ಲಿಗೆ ಹೋಗ್ತಾ ಇದೀಯಾ, ನಿಜವಾಗ್ಲೂ ಡ್ರಾಮಾ ಮಾಡೋದನ್ನ ಬಿಟ್ಟಾಕು, ಅಮೆರಿಕನ್ ನೈಟ್ ಮೇರ್ ಗಿಮಿಕ್ ನ ಬಿಟ್ಟಾಕು, ಗೋಲ್ಡನ್ ಬಾಯ್ ಆಗಿರೋದನ್ನ ಬಿಟ್ಟಾಕು. ನನಗೆ ಗೊತ್ತು ನೀನ್ ಇಲ್ಲಿಗೆ ಬರೀ ನನಗೆ ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸೋದಕ್ಕೆ ಬಂದಿಲ್ಲ ಅಂತ. ನಿನಗೆ ತುಂಬಾನೇ ಪ್ರಿಯಕರವಾದಂತಹ ಒಂದು ವಸ್ತು ನನ್ನ ಬಳಿ ಇದೆ ಅಂಡ್ ಈಗ ಅದು ನನ್ನ ವಸ್ತು ಆಗಿದೆ. ಅಂಡ್ ಆ ಒಂದು ವಸ್ತುಗೆ ನೀನು ಅಡಿಕ್ಟ್ ಆಗಿದ್ಯಾ, ಅದಕ್ಕೋಸ್ಕರ ತಾನೇ ನೀನು ಇಲ್ಲಿಗೆ ಬಂದಿರೋದು ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಂಟೈರ್ ಕ್ರೌಡ್ ಜೇ ಊಸೋ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ನಮ್ಮ ಜೇ ಊಸೋ ಅವರು ಕೂಡ ರಿಂಗಿಗೆ ಬರ್ತಾರೆ. ಅಂಡ್ ಎಂಟೈರ್ ಕ್ರೌಡ್ ರನ್ ಇಟ್ ಬ್ಯಾಕ್ ನ ಮಾಡು ಅಂತ ಕೇಳಬೇಕಾದ್ರೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ಇಲ್ಲ ನಾನಿವತ್ತು ರನ್ ಇಟ್ ಬ್ಯಾಕ್ ನ ಮಾಡೋದಿಲ್ಲ, ಯಾಕಂದ್ರೆ ಇದು ಸ್ಯಾಮಿ ಝೈನ್ ಅವರ ಟೈಮು ಅಂತ. ಸ್ಯಾಮಿ ಝೈನ್ ಹಾಗೆ ಜೇ ಊಸೋ ಅವರು ಓಲ್ಡ್ ಟೈಮ್ ಬ್ಲಡ್ ಲೈನ್ ಹ್ಯಾಂಡ್ ಶೇಕ್ ನ ಮಾಡ್ತಾರೆ. ಅದಂತೂ ಅದ್ಭುತವಾಗಿತ್ತು. ನಮ್ಮ ಜೇ ಊಸೋ ಅವರು ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾರೆ, ನೀನು ಅರ್ನ್ ಮಾಡಿದ್ಯಾ ಇದನ್ನ ಮೈ ಡಾಗ್, ನಿಜವಾಗ್ಲೂ ನೀನು ಇದನ್ನ ಅರ್ನ್ ಮಾಡಿದ್ಯಾ ಅಂಡ್ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಟ್ ನಾನು ಇಲ್ಲಿಗೆ ಬಂದಿರೋದು ನನ್ನ ಫ್ಯಾಮಿಲಿ ಬಿಸ್ನೆಸ್ಗೆ, ಬ್ಲಡ್ ಲೈನ್ ಬಿಸ್ನೆಸ್ಗೆ. ಸೊ ಸ್ಯಾಮಿ ಝೈನ್, ನಾನು ಇವಾಗ ನಿನಗೆ ಒಂದು ವಾರ್ನಿಂಗ್ ಶಾಟ್ ನ ಕೊಡ್ತಾ ಇದ್ದೀನಿ. ನನಗೆ ಆ ಒಂದು ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಬೇಕು, ಯಾಕಂದ್ರೆ ನಾನು ಅದನ್ನ ನನ್ನ ಫ್ಯಾಮಿಲಿಗೆ ತಗೊಂಡು ಹೋಗ್ಬೇಕು ಅಂತ ಜೇ ಊಸೋ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ಜೇ ಊಸೋ ನೀನು ಬ್ಲಡ್ ಲೈನ್ ಬಗ್ಗೆ ಮಾತಾಡ್ತಾ ಇದೀಯಾ, ನಿಜವಾಗ್ಲೂ ನಾವು ಯಾವ ವರ್ಷದಲ್ಲಿ ಇದೀವಿ ಅಂಡ್ ನೀನಿಲ್ಲಿ ಬಂದು ಮತ್ತೊಮ್ಮೆ ಟ್ರೈಬಲ್ ಚೀಫ್ ಬಗ್ಗೆ ಮಾತಾಡ್ತಾ ಇದೀಯಾ, ಆಕ್ಚುಲ್ ಆಗಿ ನಾನಿಲ್ಲಿ ನನ್ನ ರಿಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು, ನಿಮ್ಮಿಬ್ರು ಕೂಡ ಸ್ವಲ್ಪ ನಿಲ್ಲಿಸ್ಬಿಡಿ, ನಾನೊಂದು ವಿಚಾರನ ಹೇಳ್ತೀನಿ. ಜೇ ಊಸೋ ನೀನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದೆ, ಆಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಕೋಡಿ ರೋಡ್ಸ್ ನೀನು ಕೂಡ ಚಾಂಪಿಯನ್ ಆಗಿದ್ದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ನೀವಿಬ್ರು ಕೂಡ ನನಗೆ ಹೇಳಿದ್ರಿ. ಅಂಡ್ ಈಗ ನಾನು ಚಾಂಪಿಯನ್ ಆಗಿದ್ದೀನಿ. ಸೊ ಈಗ ನಾನು ಹೇಳ್ತಾ ಇದ್ದೀನಿ, ನೀವಿಬ್ರು ಕೂಡ ಇದರಿಂದ ದೂರ ಇರಿ. ಮೊದಲನೇದಾಗಿ ಜೇ ಊಸೋ, ನೀನಿಲ್ಲಿ ಬಂದು ಈ ಒಂದು ಚಾಂಪಿಯನ್ಶಿಪ್ ನ ನಿನ್ನ ಫ್ಯಾಮಿಲಿಗೆ ವಾಪಸ್ ತಗೊಂಡು ಹೋಗೋದ್ರ ಬಗ್ಗೆ ಮಾತಾಡ್ದೆ ಅಲ್ವಾ. ನಾನು ಹೇಳ್ತಾ ಇದ್ದೀನಿ, ಈ ಒಂದು ಚಾಂಪಿಯನ್ಶಿಪ್ ಇನ್ನೂ ಕೂಡ ಫ್ಯಾಮಿಲಿ ಇದೆ, ಯಾಕಂದ್ರೆ ನಾನು ಫ್ಯಾಮಿಲಿ
ಅಲ್ಲೇ ಇದೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ಎಂಟೈರ್ ಕ್ರೌಡ್ ಕಡೆಯಿಂದ ಒಳ್ಳೆ ರಿಯಾಕ್ಷನ್ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ನಾನು ಇನ್ನೂ ಕೂಡ ಬ್ಲಡ್ ಲೈನ್ ಅಲ್ಲೇ ಇದ್ದೀನಿ, ಹಾಗಾಗಿ ಈ ಒಂದು ಚಾಂಪಿಯನ್ಶಿಪ್ ಫ್ಯಾಮಿಲಿಲೇ ಇದೆ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇನ್ನ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಕೋಡಿ ರೋಡ್ಸ್ ನೀನ್ ಹೇಳಿದ್ದೆ ನನ್ನ ಕೈಯಲ್ಲಿ ಚಾಂಪಿಯನ್ಶಿಪ್ ಇರೋ ತನಕ ನೀನು ಗೆಲ್ಲೋದಿಕ್ಕೆ ಆಗೋದಿಲ್ಲ ಅಂತ, ಬಟ್ ಈಗ ನನ್ನ ಕೈಗೆ ಚಾಂಪಿಯನ್ಶಿಪ್ ಬಂದಿದೆ ಅಂಡ್ ಇದನ್ನ ನೀನು ಕೂಡ ಗೆಲ್ಲೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಸ್ಯಾಮಿ ಝೈನ್ ಅವರು ಲೀವ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ನಿಕ್ ಆಲ್ಡಿಸ್ ಅವರು ಸ್ವಲ್ಪ ಬ್ರೇಕ್ ಅಲ್ಲಿ ಇದ್ದಾರೆ, ಅದಕ್ಕೋಸ್ಕರ ನಾನಿವತ್ತು ವರ್ಕಿಂಗ್ ಜನರಲ್ ಮ್ಯಾನೇಜರ್ ಆಗಿ ಇಲ್ಲಿ ಬಂದಿದ್ದೀನಿ. ಅಂಡ್ ಸ್ಯಾಮಿ ಝೈನ್ ನನ್ನ ಮೊದಲ ಆರ್ಡರ್ ಏನಪ್ಪಾ ಅಂದ್ರೆ, ನೀನು ನಿನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದೀಯಾ ಅಂಡ್ ಇವತ್ತು ನಾನು ನಂಬರ್ 1 ಕಂಟೆಂಡರ್ ಮ್ಯಾಚ್ ನ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಓಕೆ ನನ್ನ ಸಮ್ಮರ್ ಸ್ಲಾಮ್ ಚಾಲೆಂಜರ್ ನ ಚೂಸ್ ಮಾಡೋದಕ್ಕೆ ಅಲ್ವಾ ಅಂತ ಕೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು ಇಲ್ಲ, ನೀನು ನಿನ್ನ ಚಾಂಪಿಯನ್ಶಿಪ್ ನ ನೆಕ್ಸ್ಟ್ ಮಂಡೇ ನೈಟ್ ಅಲ್ಲಿ ಡಿಫೆಂಡ್ ಮಾಡ್ತಾ ಇದೀಯಾ ಅಂಡ್ ಜೇ ಉಸೋ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಇವತ್ತು ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ನಿನ್ನ ಮಂಡೇ ನೈಟ್ ಅಲ್ಲಿ ಫೇಸ್ ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಕನ್ಫರ್ಮ್ ಮಾಡ್ತಾರೆ. ಎಸ್, ಇಷ್ಟು ಗೈಸ್ ಸ್ಮ್ಯಾಕ್ ಡೌನ್ ಅಲ್ಲಿ ಆದಂತಹ ಮೈನ್ ಇಂಪಾರ್ಟೆಂಟ್ ವಿಚಾರ. ಇಷ್ಟು ಬಿಟ್ರೆ ಇನ್ನೆಲ್ಲವೂ ಕೂಡ ರೆಗ್ಯುಲರ್ ಥಿಂಗ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಹಾಗೆ ಜಾನಿ ಗ್ಯಾರ್ಗ್ಯಾನೋ ಅವರ ಸೆಗ್ಮೆಂಟ್ ಕೂಡ ಇರ್ತಾರೆ. ಅಂಡ್ ಸ್ಯಾಮಿ ಝೈನ್ ಅವರು ಇಷ್ಟು ತಿಂಗಳು ಹೋಗಿ ಬಾಟಲ್ನೆಲ್ಲ ಬಾರ್ಸ್ ಹೋಗೋರಲ್ಲ, ಅದನ್ನು ಕೂಡ ಡಬ್ಲ್ಯೂ ಅವರು ಇರ್ತಾರೆ ಅಂತಾನೆ ಹೇಳ್ಬೇಕು. ನಮ್ಮ ಸ್ಯಾಮಿ ಝೈನ್ ಅವರು ಮತ್ತೊಮ್ಮೆ ಬಾಟಲ್ ನ ದೂಕಿ ಸೀದಾ ಜಾನಿ ಗ್ಯಾರ್ಗ್ಯಾನೋ ಅವರ ಬಳಿ ಹೋಗಿ, ನಿಜವಾಗ್ಲೂ ನಿನ್ನಿಂದಾನೇ ನಾನು ಇವತ್ತು ಚಾಂಪಿಯನ್ ಆಗೋದಕ್ಕೆ ಸಾಧ್ಯ, ನಾನು ತುಂಬಾ ಕಷ್ಟ ಪಡಬೇಕಾದ್ರೆ ನೀನೇ ನನ್ನ ಮಾತುಗಳನ್ನ ಕೇಳಿಸ್ಕೊಂಡು ಕೂರ್ತಾ ಇದ್ದೆ ಅಂಡ್ ಅದಕ್ಕೆ ನಿನಗೆ ನಾನು ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ, ನಿಜವಾಗ್ಲೂ ನೀನೆ ನನಗೆ ಮೋಟಿವೇಶನ್ ಅಂತ ಹೇಳಿ ನಮ್ಮ ಜಾನಿ ಗ್ಯಾರ್ಗ್ಯಾನೋ ಅವರ ಜೊತೆ ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಫೋಟೋನು ಕೂಡ ತೆಗೆಸ್ಕೊತಾರೆ. ಇದು ಕೂಡ ಚೆನ್ನಾಗಿತ್ತು. ನಮ್ಮ ಜಾನಿ ಗ್ಯಾರ್ಗ್ಯಾನೋ ಅವ್ರನ್ನ ನೋಡಿದ್ರೆ ಇನ್ನೂ ಕೂಡ ಬೇಜಾರಾಗ್ತಾ ಇತ್ತು. ಇನ್ನು ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಜೇ ಉಸೋ ಅವರ ನಡುವೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಜೇ ಉಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಈಗ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ನಮ್ಮ ಸ್ಯಾಮಿ ಝೈನ್ ಅವರ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಇದನ್ನ ಬಿಟ್ರೆ ಸ್ಟೋರಿ ಲೈನ್ ಗೆ ಯಾವುದು ಕೂಡ ಸಂಬಂಧಪಟ್ಟಿಲ್ಲ. ನಮ್ಮ MFT ಇದ್ರಲ್ಲಪ್ಪ, ನಮ್ಮ ಟಾಮಾ ಟೋಂಗಾ ಹಾಗೆ ಟಲ್ಲಾ ಟೋಂಗಾ ಇವರಿಬ್ರು ಕೂಡ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಫಿನ್ ಬ್ಯಾಲರ್ ಹಾಗೆ ಟಾಮಾ ಟೋಂಗಾ ಟಲ್ಲಾ ಟೋಂಗಾ ಅವರ ಸ್ಟೋರಿ ಲೈನು ಈಗ ನಮಗೆ ಪ್ರಾರಂಭ ಆಗೋದು ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಫಿನ್ ಬ್ಯಾಲರ್ ಅವ್ರನ್ನ ಇವ್ರ ಜೊತೆ ಹಾಕಿದ್ರು, ನಾನೇನೇನೋ ಅನ್ಕೊಂಡಿದ್ದೆ. ಇಷ್ಟು ಬಿಟ್ರೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡುವಂತಹ ವಿಚಾರ ಏನೂ ಆಗಿಲ್ಲ ಗೈಸ್. ಇದೇ ಮೇನ್ ಇದ್ದಿದ್ದು ಅಂಡ್ ಇದನ್ನೇ ಹೇಳಿದ್ದೀನಿ. ನಿಮಗೇನಾದ್ರೂ ಕಂಪ್ಲೀಟ್ ರಿವ್ಯೂ ಬೇಕು ಅಂದ್ರೆ ಆ ಒಂದು ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಮ್ಯಾಚ್ ಆಯ್ತು, ಯಾರ್ಯಾರು ಗೆದ್ರು ಅಂತ ತಿಳಿಸಿದ್ದೀನಿ, ಅದನ್ನೇ ಹೋಗಿ ನೋಡಿ. ನಿಜವಾಗ್ಲೂ ಆ ಸ್ಮ್ಯಾಕ್ ಡೌನ್ ನ ರಿವ್ಯೂನು ಕೂಡ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ಒಂದು ವಿಚಾರನ ಬಿಟ್ರೆ ಓವರ್ ಆಲ್ ಒಂದು ಬ್ಯಾಡ್ ಶೋ ಆಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಸ್ಯಾಮಿ ಝೈನ್ ಅವರು ಹೊಸ ಚಾಂಪಿಯನ್ ಆಗಿ ಬಂದ್ರಲ್ಲ, ಅದರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೇನಾದ್ರೂ ಲೈವ್ ಆಗಿ ಇದ್ದಿದ್ರೆ ಇನ್ನೂ ಕೂಡ ಎಕ್ಸೈಟೆಡ್ ಆಗಿರ್ತಾ ಇದ್ದೆ ಇವತ್ತಿನ ಈ ಒಂದು ಸ್ಮ್ಯಾಕ್ ಡೌನ್ಗೆ. ಇನ್ನ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಆಲ್ ವೈಟ್ಸ್ ಪಾರ್ಟಿನ ಅಟೆಂಡ್ ಮಾಡಿದ್ರು. ಗೊತ್ತಿಲ್ಲ ಈ ಒಂದು ಪಾರ್ಟಿನ ಯಾಕೆ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಈ ಒಂದು ಪಾರ್ಟಿಗೆ ಬರೋರೆಲ್ಲ ವೈಟ್ ಡ್ರೆಸ್ ನ ಹಾಕೊಂಡು ಬರಬೇಕು. ಅಂಡ್ ನೀವು ನೋಡ್ತಾ ಇರಬಹುದು ನಮ್ಮ ಲೋಗನ್ ಪೋಲ್ ಹಾಗೆ ಜೇಕ್ ಪೋಲ್ ಅವರ ಜೊತೆ ರೋಮನ್ ರೈನ್ಸ್ ಅವರ ಫೋಟೋ ಕೂಡ ಸರ್ಫೇಸ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಹಾಗೆ ಅವರ ವೈಫ್ ನು ಕೂಡ ನೀವು ನೋಡ್ತಾ ಇರಬಹುದು. ರೋಮನ್ ರೈನ್ಸ್ ಹಾಗೆ ಅವರ ವೈಫ್ ಜೊತೆಯಲ್ಲಿ ಕಾಣಿಸ್ಕೊಳ್ಳೋದು ತುಂಬಾನೇ ರೇರು, ಬಟ್ ಈ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಹಾಗೆ ಅವರ ವೈಫ್ ಆಲ್ ವೈಟ್ಸ್ ಪಾರ್ಟಿನ ಅಟೆಂಡ್ ಮಾಡಿದ್ದಾರೆ. ಅಂಡ್ ಫೈನಲ್ ಆಗಿ ರೆಸ್ಲಿಂಗ್ ಅಬ್ಸರ್ವರ್ ಅವರ ಕಡೆಯಿಂದ ಸಮ್ಮರ್ ಸ್ಲಾಮ್ ನ ಒರಿಜಿನಲ್ ಮ್ಯಾಚ್ ಕಾರ್ಡ್ ಲೀಕ್ ಆಗಿದೆ ಅಂತಾನೆ ಹೇಳ್ಬೇಕು. ಎಸ್, ನೀವು ನೋಡ್ತಾ ಇರಬಹುದು ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಯಾವ ಮ್ಯಾಚಸ್ ಗಳನ್ನ ಸಮ್ಮರ್ ಸ್ಲಾಮಿಗೆ ಪ್ಲಾನ್ ಮಾಡಿರೋದು ಕನ್ಫರ್ಮ್ ಮಾಡಿದ್ದಾರೆ ಅಂತ. ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಮ್ಯಾಚ್ ಪ್ಲಾನ್ ಆಗಿತ್ತು, ಈ ಒಂದು ಮ್ಯಾಚ್ ಕನ್ಫರ್ಮ್ ಆಗಿದೆ. ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ನಡುವೆ ಮ್ಯಾಚ್ ಪ್ಲಾನ್ ಆಗಿದೆಯಂತೆ. ಅಂಡ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಕನ್ಫರ್ಮ್ ಆಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬಹುದು ಅಗೈನ್ಸ್ಟ್ CM ಪಂಕ್, ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋಲೋದಕ್ಕೆ CM ಪಂಕ್ ಅವರು ಕಾರಣರಾಗಬಹುದು. ಅಂಡ್ ಹಿಂಗೆ ಇವರ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಕೂಡ ಪ್ಲಾನ್ ಆಗಿತ್ತು, ಈ ಒಂದು ಮ್ಯಾಚ್ ಕೂಡ ಕನ್ಫರ್ಮ್ ಆಗಿದೆ. ಶಲ್ಫೇರ್ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಕೂಡ ಪ್ಲಾನ್ ಆಗಿತ್ತು. ಲಿವ್ ಮಾರ್ಗನ್ ಹಾಗೆ ESK ಅವರ ಮ್ಯಾಚ್ ಕೂಡ ಪ್ಲಾನ್ ಆಗಿತ್ತು, ಇದು ಕೂಡ ಕನ್ಫರ್ಮ್ ಆಗಿದೆ. ರಿಯಾ ರಿಪ್ಲಿ ವರ್ಸಸ್ ಅಲೆಕ್ಸಾ ಬ್ಲಿಸ್ ಆರ್ ಜೆಸ್ಸಿ ಜೇನ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ರಂತೆ. ಟ್ರಿಕ್ ವಿಲಿಯಂ ಹಾಗೆ ಕಾರ್ಮೆಲೋ ಎಸ್ ಅವರ ಮ್ಯಾಚ್ ಕೂಡ ಪ್ಲಾನ್ ಆಗಿತ್ತಂತೆ. ಗಂತರ್ ಹಾಗೆ ರಾಯ್ಸ್ ಕಿಸ್ ಅವರ ಮ್ಯಾಚ್ ಪ್ಲಾನ್ ಆಗಿತ್ತಂತೆ. ಬಟ್ ಈಗ ಈ ಒಂದು ಮ್ಯಾಚ್ ಚೇಂಜ್ ಆಗೋದು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಪೇಜ್ ಅಂಡ್ ಬ್ರೀ ಬೆಲ್ಲಾ ಅವರು ಫ್ಯಾಲನ್ ಹಾಗೆ ರೈಡ್ ಅವ್ರನ್ನ ಫೇಸ್ ಮಾಡಬೇಕಾಗಿತ್ತಂತೆ ಸಮ್ಮರ್ ಸ್ಲಾಮ್ ಅಲ್ಲಿ. ನೋಡಬೇಕು ಇಷ್ಟರಲ್ಲಿ ಯಾವ ಮ್ಯಾಚ್ ನ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡ್ತಾರೆ ಅಂತ. ನಾನಿಲ್ಲಿ ಕೇಳೋದೇನಪ್ಪ ಅಂದ್ರೆ ಸ್ಯಾಮಿ ಝೈನ್ ಅವರು ಎಲ್ಲಿ ಅಂತ. ಎಸ್, ಸ್ಯಾಮಿ ಝೈನ್ ಅವರು ಈಗ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ವೀಕ್ಸ್ ಗಳ ಹಿಂದೆ ಈ ಒಂದು ಮ್ಯಾಚ್ ಕಾರ್ಡ್ ನ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ಈ ಒಂದು ಮ್ಯಾಚ್ ಕಾರ್ಡ್ ಅಲ್ಲಿ ನಮಗೆ
ನಮಗೆ ಸ್ಯಾಮಿ ಜೈನ್ ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಇದ್ರ ಪ್ರಕಾರ ನಮ್ಮ ಸ್ಯಾಮಿ ಜೈನ್ ಅವರು ಏನಾದ್ರು ಮಂಡೇ ನೈಟ್ ರಾ ಅಲ್ಲಿ ಸೋಲ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.